ವೈದ್ಯಕೀಯ ಪರೀಕ್ಷೆ ಏನಿದೆ ಅದು ರಾಜ್ಯದ 381 ಕೇಂದ್ರಗಳಲ್ಲಿ ನಡೆಯುತ್ತೆ. ಸೊ ಹಾಗಾಗಿ ಈಗಾಗಲೇ ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು 2025-26ನೇ ಸಾಲಿನ ವೈದ್ಯಕೀಯ ಪ್ರವೇಶ ಪರೀಕ್ಷೆ ನಡೆಯಲಿಕ್ಕಿದೆ. ರಾಜ್ಯದ 381 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯಲಿದೆ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಎಕ್ಸಾಮ್ ನಡೆಯುತ್ತೆ. ಪರೀಕ್ಷೆಯನ್ನು ಬರೆಯುವುದಕ್ಕೆ ಅಂತ ಹೇಳಿ ಈಗಾಗಲೇ 1.49 ಲಕ್ಷ ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು ಮಧ್ಯಾಹ್ನ 1:30 ಒಳಗೆ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಬೆಂಗಳೂರಿನ 65 ಕೇಂದ್ರಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ. ಪರೀಕ್ಷಾ ಕೇಂದ್ರದ ಸುತ್ತ ನಿಷೇಧಾಜ್ಞೆಯನ್ನ ಈಗಾಗಲೇ ಜಾರಿ ಮಾಡಲಾಗಿದೆ. ಪರೀಕ್ಷಾ ಕೇಂದ್ರಗಳ ಬಳಿ ಜೆರಾಕ್ಸ್ ಸೆಂಟರ್ಗಳನ್ನ ಕೂಡ ಮುಚ್ಚೋದಕ್ಕೆ ಆದೇಶವನ್ನ ಕೂಡ ಹೊರಡಿಸಲಾಗಿದೆ. ನೀಟ್ ಪರೀಕ್ಷೆ ಇದೆ. ಸೊ ಹಾಗಾಗಿ ಕರ್ನಾಟಕದ 381 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆಯುತ್ತೆ. ಅಭ್ಯರ್ಥಿಗಳು ಒಂದಷ್ಟು ನಿಯಮಗಳನ್ನು ಕೂಡ ಪಾಲನೆ ಮಾಡಬೇಕಾಗಿದೆ. ಏನೆಲ್ಲ ರೂಲ್ಸ್ನ ಫಾಲೋ ಮಾಡಬೇಕು? ಹಾಗಾದರೆ ಅಭ್ಯರ್ಥಿಗಳು ಕಾಲೇಜಿನಿಂದ ನೀಡಿರುವಂತಹ ಗುರುತಿನ ಚೀಟಿಯೊಂದಿಗೆ ಕಡ್ಡಾಯವಾಗಿ ಹಾಜರಾತಿ ಆಗಬೇಕು. ಕಾಲೇಜಿನ ಗುರುತಿನ ಚೀಟಿ ಜೊತೆ ಯಾವುದಾದ್ರೂ ಅಂಗೀಕೃತ ಗುರುತಿನ ಚೀಟಿ ತೆಗೆದುಕೊಂಡು ಹೋಗಬೇಕಾಗಿದೆ. ಇದೆಲ್ಲವೂ ಕೂಡ ರೂಲ್ಸ್ಗಳಾಗಿದೆ. ನೀಟ್ ವೈದ್ಯಕೀಯ ಪ್ರವೇಶ ಪರೀಕ್ಷೆಯ ರೂಲ್ಸ್ ಆಗಿರುವಂಥದ್ದು. 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಕೂಡ ಇರಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯ ಕೂಡ ಆಗಿದೆ. ಇನ್ನು ಕಿವಿಯೋಲೆ, ಬಳೆ, ಸರ, ಕಾಲ್ಗೆಜ್ಜೆ, ಮೂಗುತಿ, ಕ್ಲಿಪ್, ಹೈ ಹೀಲ್ಸ್ ಇವೆಲ್ಲವನ್ನ ಕೂಡ ಚಪ್ಪಲಿಯನ್ನ ಕೂಡ ನಿಷೇಧವನ್ನ ಕೂಡ ಮಾಡಲಾಗಿದೆ. ಸೊ ಹಾಗಾಗಿ ಯಾವುದೇ ಲೋಹದ ಉಪಕರಣವನ್ನ ಕೂಡ ಧರಿಸುವಂತಿಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಹೇಳಿರುವಂಥದ್ದು. ಇದೆಲ್ಲವೂ ಕೂಡ ರೂಲ್ಸ್ಗಳು. ನೀಟ್ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ರೂಲ್ಸ್ಗಳಿದೆ. ಫುಲ್ ತೋಳಿನ ಶರ್ಟ್, ದೊಡ್ಡ ಬಟನ್ಗಳು ಇರುವಂತಹ ಶರ್ಟ್ಗಳನ್ನು ಧರಿಸುವಂತಿಲ್ಲ. ಜೀನ್ಸ್ ಪ್ಯಾಂಟ್, ಶೂ, ಸಾಕ್ಸ್ ಕೂಡ ಧರಿಸುವಂತಿಲ್ಲ. ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಉಪಕರಣಗಳಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳಿ ನೀಟ್ ಪರೀಕ್ಷೆ ಬರೆಯುವಂತಹ ಅಭ್ಯರ್ಥಿಗಳಿಗೆ ರೂಲ್ಸ್ಗಳನ್ನು ಕೂಡ ಹಾಕಲಾಗಿದೆ. ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ ಬಯಸುವವರಿಗೆ ನಡೆಸುವಂತಹ ನೀಟ್ ಪರೀಕ್ಷೆಯು ಇವತ್ತು ನಡೀತಾ ಇದೆ. ಕರ್ನಾಟಕದಲ್ಲಿ 381 ಕೇಂದ್ರಗಳಲ್ಲಿ ಪರೀಕ್ಷೆಗಳು ಕೂಡ ನಡೆಯಲಿದ್ದು ಅಭ್ಯರ್ಥಿಗಳಿಗೆ ಪ್ರಮುಖ ಸೂಚನೆಯನ್ನು ಕೂಡ ನೀಡಲಾಗಿದೆ. ಅಂದರೆ ಇವತ್ತು ಎಕ್ಸಾಮ್ ನಡೀಲಿಕ್ಕಿದೆ. 381 ಪರೀಕ್ಷಾ ಕೇಂದ್ರಗಳಲ್ಲಿ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಪರೀಕ್ಷೆ ಕೂಡ ನಡೀಲಿಕ್ಕಿದೆ. ಕರ್ನಾಟಕದ ರಾಜ್ಯದ 1.49 ಲಕ್ಷ ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯನ್ನು ಬರೆಯಲಿದ್ದಾರೆ. ನೀಟ್ ಪರೀಕ್ಷೆಗೆ ಹಾಜರಾಗುವಂತಹ ವಿದ್ಯಾರ್ಥಿಗಳಿಗೆ ಬಯೋಮೆಟ್ರಿಕ್ ಹಾಜರಾತಿ ಕಡ್ಡಾಯ ಮಾಡಲಾಗಿದೆ. ಜೊತೆಗೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ಬೆಳಿಗ್ಗೆ ಅಂದರೆ ಬೇಗ ಹೋಗಬೇಕಾಗಿರುವಂತಹದ್ದು. ವಿದ್ಯಾರ್ಥಿಗಳು 1:30 ಒಳಗೆ ಪ್ರವೇಶಾತಿ ಪತ್ರದೊಂದಿಗೆ ಕಾಲೇಜಿನಿಂದ ನೀಡಿರುವಂತಹ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ ಅಥವಾ ಇತರೆ ಯಾವುದಾದ್ರೂ ಅಂಗೀಕೃತ ಗುರುತಿನ ಚೀಟಿಯ ಜೊತೆಗೆ 1 ಪೋಸ್ಟ್ ಕಾರ್ಡ್ ಮತ್ತು 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳ ಸಹಿತ ಬರಬೇಕು ಅಂತ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ರೂಲ್ಸ್ಗಳನ್ನು ಕೂಡ ಹಾಕಲಾಗಿರುವಂಥದ್ದು. ಅಭ್ಯರ್ಥಿಗಳು ಪೂರ್ಣ ತೋಳು ಇರುವಂತಹ ಮೇಲಂಗಿಯನ್ನ ಹಾಗೂ ದೊಡ್ಡ ಬಟನ್ಗಳು ಇರುವಂತಹ ಶರ್ಟ್ ಮತ್ತು ಪ್ಯಾಂಟ್ಗಳನ್ನು, ಶೂ, ಸಾಕ್ಸ್, ಎತ್ತರದ ಚಪ್ಪಲಿಗಳು, ಕಿವಿಯೋಲೆ, ಬಳೆ, ಸರ, ಕಾಲ್ಗೆಜ್ಜೆ, ಮೂಗುತಿ ಹಾಗೂ ಇತರ ಯಾವುದೇ ಮೆಟಲ್ ಉಪಕರಣಗಳನ್ನು ಧರಿಸುವಂತಿಲ್ಲ ಅಂತ ರೂಲ್ಸ್ ಅನ್ನು ಮಾಡಲಾಗಿದೆ.